ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸಿನ ಹೊಸ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನ ಡ್ರಗ್ ಫ್ರೀ ಕರ್ನಾಟಕ ಅಂದ್ರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಏನು ಘೋಷಣೆ ಮಾಡಿತ್ತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ ಗಳ ಬಗ್ಗೆ ಈಗಾಗಲೇ ನಾವು ಬಹಳಷ್ಟು ಸೀರಿಯಸ್ ಆಗಿದ್ದೀವಿ, ಬಹಳ ಗಂಭೀರವಾಗಿ ಇದನ್ನ ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣಗಳನ್ನ ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳನ್ನು ನಾವು ದಾಖಲು ಮಾಡಿದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದ್ದಾರೆ ಅಂದ್ರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತ್ ಮಾಡಿದೀವಿ. ಅದ್ರ ವಿವರಗಳನ್ನ ನಾನು ಆಮೇಲೆ ಹೇಳ್ತೇನೆ. ಒಂದ್ ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಎಲ್ಲ ಕಡೆ ಮಾಡಿದೀವಿ. ತಮ್ಮೆಲ್ಲರೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ರಾಜ್ಯಾದ್ಯಂತ ನಾವು ಮಾಡಿದೀವಿ. ಸೊ ಇದನ್ನ ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸ್ಗೆ ಏನು ಡಿಮ್ಯಾಂಡ್ ಇದೆ ಮತ್ತೆ ಸಪ್ಲೈ ಏನಾಗುತ್ತೆ ಅದನ್ನ ಕಡಿವಾಣ ಹಾಕಕ್ಕೆ ಏನ್ ಪೆಡ್ಲರ್ಸ್ ನ ಹಿಡಿದು ಈ ಸಪ್ಲೈ ಅನ್ನ ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿನಿಂದ ಡಿಮ್ಯಾಂಡ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ನಾವು ರೂಪಿಸಿದೀವಿ. ಇದನ್ನ ಇನ್ನೂ ಹೆಚ್ಚಿಗೆ ಕಾರ್ಯರೂಪಕ್ಕೆ ತರಕ್ಕೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನ ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗಕ್ಕೆ ಮತ್ತು ಅದಕ್ಕೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ 2 ಕಾರ್ಯಕ್ರಮವನ್ನ ನಾವು ರೂಪಿಸಿದೀವಿ. ಒಂದು ಆಪರೇಷನ್ ರೈಸ್ RISC ಮತ್ತೆ ಇನ್ನೊಂದು ಬೇಡ ಬ್ರೋ ಅಂತ ಉಪಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಇಡೀ ರಾಜ್ಯಾದ್ಯಂತ. ಈ ಆಪರೇಷನ್ ರೈಸ್ RISC ಇದರ ಅರ್ಥ, ಒಂದು R ಅಂದ್ರೆ ರೆಫ್ಯೂಸ್ ಅಂದ್ರೆ ನಿರಾಕರಣೆ. ನಾವು ಸಾರ್ವಜನಿಕರಲ್ಲಿ ಯಾರ್ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿ ಈ ಡ್ರಗ್ಸ್ ಅನ್ನ ತಗೊಳಕ್ಕೇನೆ ನಿರಾಕರಣೆ ಮಾಡಿದ್ರೆ ಸಾಕಷ್ಟು ಪರಿಣಾಮ ಈ ಏನು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಇದೆ ಅದಕ್ಕೆ ನಾವು ಮಾಡ್ಬೋದು. ಅದ್ರ ಜೊತೆಗೆ ಇನ್ಫಾರ್ಮ್ ಅಂದ್ರೆ ಮಾಹಿತಿ ನೀಡೋದು, ಮೂರನೇದು ಸಪೋರ್ಟ್ ಹಾಗೂ ಈ ಎಂಪವರ್. ಸೊ ಹಾಗಾಗಿ ರೈಸ್ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಹಿಂದೆ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಆದ್ರೆ ಈಗ ಈ ರೈಸ್ ಏನು ನಾವು ಹೊಸ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರಲ್ಲಿ ಬರೀ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನು ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ ಜೊತೆ ಕೈ ಜೋಡಿಸ್ತಾರೆ. ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತೆ ಇನ್ನು ಇನ್ನಿತರ ಬೇರೆ ಬೇರೆ ಇಲಾಖೆಯವರು ಒಂದು ಸಹಕಾರದಿಂದ ನಾವು ಈ ಕ್ರಮಗಳನ್ನ ಕೈಗೊಳ್ತೀವಿ. ಅದಲ್ಲದೆ NGOs, ಪೋಷಕರು, ಸಾರ್ವಜನಿಕರು, ಈ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಅದನ್ನ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಕ್ಕೆ ಇವರೆಲ್ಲರ ಒಂದು ಸಹಯೋಗದಿಂದ ಪೊಲೀಸ್ ಇಲಾಖೆ, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತೆ ಔಷಧ ನಿಯಂತ್ರಣ ಇಲಾಖೆ, ಸೊ ಈ ರೀತಿ ವಿವಿಧ ಇಲಾಖೆಯವರದ್ದು ಒಂದು ಸಹಕಾರದಿಂದ ನಾವು ಈ ಆಪರೇಷನ್ ರೈಸ್ ಅನ್ನ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೆಲವೊಂದು ಮಹತ್ವದ ಹೆಜ್ಜೆಗಳು ಹಾಗೂ ನಿರ್ಧಾರಗಳನ್ನು ಕೂಡ ತಗೊಂಡಿದೆ. ಅದರಲ್ಲಿ ANTF ಅಂದ್ರೆ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ಇದನ್ನ ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ. ಅದರ ಅಡಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ಒಂದ್ಸಲ ಪ್ರಕರಣ ದಾಖಲಾದ್ಮೇಲೆ ಅದು ನ್ಯಾಯಾಲಯದಲ್ಲಿ ಶೀಘ್ರದಲ್ಲಿ ನಾವು ವರದಿ ಕೊಟ್ಟು
ಬೇಗ ಚಾರ್ಜ್ ಶೀಟ್ ಮಾಡಿ ಟ್ರಯಲ್ ಕೂಡ ಬೇಗ ಮುಗಿದು ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಅನೇಕ ಸಲ ನಾವು ಚಾರ್ಜ್ ಶೀಟ್ ಮಾಡಕ್ಕೆ ಕೆಲವೊಂದು ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, FSL ರಿಪೋರ್ಟ್ಸ್ ಬರೋದು ತಡ ಆಗಿರುತ್ತಾರೆ. ಹಾಗಾಗಿ FSLಗೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿ ಈ ಏನೇನು FSL ರಿಪೋರ್ಟ್ಸ್ ಇದೆ ಅದನ್ನು ಕೂಡ ಬೇಗ ಬಂದು ನಾವು ಚಾರ್ಜ್ ಶೀಟ್ ಬೇಗ ಮಾಡುವಂತ ಕೂಡ ವ್ಯವಸ್ಥೆನೂ ಕೂಡ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಇಂಥ ಕ್ರಮಗಳನ್ನು ನಾವು ತಗೊಳ್ತಾ ಇದೀವಿ. ಅದಲ್ಲದೆ ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಅನೇಕ ಸಂದರ್ಭದಲ್ಲಿ ನಾವು ನೋಡಿದೀವಿ, ನಾವು ಎಷ್ಟು ಕೇಸಸ್ ಮಾಡಿದೀವಿ, ಅದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಈ ವ್ಯಸನಕ್ಕೆ ಅವ್ರು ಒಳಗಾಗ್ತಿದ್ದಾರೆ. ಅದಕ್ಕೆ ಅವರ ಯಾವುದೋ ಬೇರೆ ಪ್ರಭಾವದಿಂದ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಜಸ್ಟ್ ಮನೋರಂಜನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ಬೋದು, ಅಥವಾ ಪಿಯರ್ ಪ್ರೆಷರ್, ಬೇರೆ ಬೇರೆ ಸ್ನೇಹಿತರದೊಂದು ಒತ್ತಡದಿಂದ ಇರ್ಬೋದು, ಅಥವಾ ಪ್ರಾಯೋಗಿಕಾತ್ಮಕವಾಗಿ ಅಂದ್ರೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಇಂಥ ವಿವಿಧ ಕಾರಣದಿಂದ ನಮ್ಮ ಈ ವಿದ್ಯಾರ್ಥಿನಿಯರು ಈ ಡ್ರಗ್ಸ್ ಒಂದು ಜಾಲಕ್ಕೆ ಅವರು ಒಳಗಾಗ್ತಿದ್ದಾರೆ. ಸೊ ಹಾಗಾಗಿ ಅವೇರ್ನೆಸ್ ನಾವು ಯುವಕರಲ್ಲಿ ನಾವು ಮೂಡಿಸ್ಬೇಕಾಗತ್ತೆ. ಅದು ನಾವು ಸಭೆ ಸಮಾರಂಭವನ್ನು ನಾವು ಮಾಡಿ ಹೇಳ್ತಾ ಇದೀವಿ. ಆದ್ರೆ ಈಗ ಈ ಬೇಡ ಬ್ರೋ ಅಂತ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ವಿವಿಧ ಪೋಸ್ಟರ್ಸ್, ಶಾರ್ಟ್ ಫಿಲ್ಮ್ಸ್, ಅದ್ರ ಮೂಲಕ ನಾವು ಅವರಿಗೆ ಅರ್ಥ ಆಗೋ ಹಾಗೆ, ಅವರಿಗೆ ಯುವ ಸ್ನೇಹಿ ಸಂದೇಶವನ್ನ ನೀಡಿ ಈ ಡ್ರಗ್ಸ್ ಏನು ತಗೊಂಡ್ರೆ ಏನ್ ದುಷ್ಪರಿಣಾಮ ಇದೆ, ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಏನೇನ್ ಎಫೆಕ್ಟ್ ಆಗತ್ತೆ ಅದ್ರ ಬಗ್ಗೆ ನಾವು ಇಂಥ ಶಾರ್ಟ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದೀವಿ. ಮತ್ತೆ ಈ ವಿಡಿಯೋಸ್ ಇಂದ ಅವರು ತಮ್ಮ ಇಂಥ ಚಟುವಟಿಕೆಗಳಿಗೆ ಇಂಥ ಡ್ರಗ್ಸ್ಗೆ ಒಳಗಾಗದೆ ಅವ್ರು ಬೇರೆ ಬೇರೆ ರೀತಿಯಿಂದ ಕ್ರೀಡೆಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯಕರ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿ ಅವ್ರು ತಮ್ಮ ಜೀವನದಾನ ಸುಧಾರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಸೊ ಕೊನೆಯದಾಗಿ ಈ ಎರಡು ಪ್ರೋಗ್ರಾಮ್ಸ್ ಏನಿದೆ, ರೈಸ್ ಮತ್ತೆ ಈ ಬೇಡಬೋ ಕಾರ್ಯಕ್ರಮಗಳು, ಮೇಲಿ ನಮ್ಮ ಯುವ ಜನರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದೀವಿ. ಸೊ ಈವರೆಗೆ ಏನ್ ಪೊಲೀಸ್ ಇಲಾಖೆಯಿಂದ ಅನೇಕ ಕಾರ್ಯಗಳು ಆಗ್ತಾ ಇತ್ತು, ಈಗ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಯವ್ರ ಜೊತೆ ಸೇರಿ ಈ ಕಾರ್ಯಕ್ರಮಗಳನ್ನ ಮಾಡಿ ಇದ್ರದ್ದು ಈ ಡ್ರಗ್ಸ್ ಮೂಲ ಏನಿದೆ, ಯಾಕೆ ಇದು ಇಷ್ಟೊಂದು ನಾವು ಕೇಸಸ್ ಹಾಕಿದ್ರು, ಯಾಕೆ ಇನ್ನೂ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸಾಕಷ್ಟು NDPS ಅಡಿಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕೇಸುಗಳನ್ನ ದಾಖಲು ಮಾಡಿದೀವಿ. ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅದು ನಾವು ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಉತ್ತರ ವಿಭಾಗ ಬೆಳಗಾವಿ ರೇಂಜ್ ಏನಿದೆ ಅದಕ್ಕೆ 5 ಜಿಲ್ಲೆ ಬರುತ್ತೆ. ಬೆಳಗಾವಿ, ಬಿಜಾಪುರ್, ಬಾಗಲಕೋಟ್, ಧಾರವಾಡ ಮತ್ತೆ ಗದಗ. ಸೊ ಈ 5 ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ 5 ಜಿಲ್ಲೆಗಳನ್ನ ನಾವು ಹೋಲಿಸಿದೆ ಸಾಕಷ್ಟು ಪ್ರಕರಣಗಳು, ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಆಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಆರೋಪಿಗಳನ್ನ ದಸ್ತಗಿರಿ ಮಾಡಿರೋದು ಈ 5 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆನೇ ಪ್ರಥಮ ಸ್ಥಾನದಲ್ಲಿದೆ. ಈ ವರ್ಷ ಜೂನ್ 30ನೇ ತಾರೀಕುವರೆಗೆ ಈಗಾಗಲೇ 118 kg ಗಾಂಜಾವನ್ನ ಇಲ್ಲಿ ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ ಸುಮಾರು 24 ಲಕ್ಷ ಆಗಿದೆ. ಈಗಾಗಲೇ 37 ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಅದರಲ್ಲಿ 20 ಜನ ಪೆಡ್ಲರ್ಸ್ ಇದ್ದಾರೆ, ಮತ್ತೆ 17 ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ, ಈವರೆಗೆ ನಾವು NDPS ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಅಫೆಂಡರ್ಸ್ ಮೇಲೆ ಕೇಸ್ ಮಾಡ್ತಾ ಇದ್ವಿ. ಈ ಸಲ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಫಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಗುಂಡಾ ಕಾಯ್ದೆ ತಮ್ಮೆಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅಂತವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಆಗಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ರೆ ಅವರಿಗೆ ನಾವು 1 ವರ್ಷ ಮಟ್ಟಿಗೆ ಕಾರಾಗೃಹದಲ್ಲಿ ನಾವು ಇಡ್ಬೋದು, ಬಂಧನದಲ್ಲಿ. ಅದೇ ರೀತಿ ಈ ಡ್ರಗ್ ಅಫೆಂಡರ್ಸ್ಗೆ ಫಿಟ್ NDPS ಅಂತ ಒಂದು ವಿಶೇಷ ಕಾಯ್ದೆ ಇದೆ. ಇದನ್ನು ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಇದೆ. ಇದರ ಅಡಿಯಲ್ಲಿ ಯಾರ್ಯಾರು ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಯಾರ ಮೇಲೆ 3, 4, 5 ಪ್ರಕರಣಗಳು ದಾಖಲಾಗಿದೆ, ಸಾಕಷ್ಟು ಪ್ರಕರಣಗಳು ದಾಖಲಾದ್ರೂ ಕೂಡ ಅವರು
ತಮ್ಮ ಚಟುವಟಿಕೆಯನ್ನ ನಿಲ್ಲಿಸದೆ ಅದೇ ರೀತಿ ಇನ್ನೂ ಪೆಡ್ಲಿಂಗ್ ಮಾಡ್ತಾರೆ ಅಂತವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ಇಬ್ರು ಆರೋಪಿತರ ವಿರುದ್ಧ ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಒಂದು ಹೊಸ ಪ್ರಯೋಜನ ಇಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಹಾಗಾಗಿ ಈ 2 ಪ್ರಕರಣ ಜೊತೆಗೆ ಇನ್ನು ಯಾರ್ಯಾರು ಇಂತ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೂ ಕೂಡ NDPS ಕಾಯ್ದೆ ಆಗಿರ್ಬೋದು ಅಥವಾ ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಸೊ ಒಟ್ಟಾರೆ ಈ ಡ್ರಗ್ಸ್ ನ ಹೋರಾಟ ಏನಿದೆ ಅದು ನಿರಂತರವಾಗಿ ನಾವು ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದ್ವಿ. ಈಗ ಈ ಆಪರೇಷನ್ ರೈಸ್ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎಲ್ಲಾ ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ನಾವು ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಹೇಳಿ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ಇವತ್ತು ಇದಾದ್ಮೇಲೆ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಅದಾದ್ಮೇಲೆ 2ನೇ ಹಂತದಲ್ಲಿ ಎಲ್ಲಾ ಠಾಣಾ ಮಟ್ಟದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಜಿಲ್ಲಾ ಮಂತ್ರಿಯವರಿಗೆ ಆಹ್ವಾನ ನೀಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ 3 ಹಂತದ ಕಾರ್ಯಕ್ರಮವನ್ನು ಇಡೀ ತಿಂಗಳ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸೊ ಅಂತಿಮವಾಗಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ ಮತ್ತೆ ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇದೀವಿ. ಆದ್ರೆ ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯರು, ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಂತ ವಿನಂತಿ. ಸಾಮಾನ್ಯವಾಗಿ ಇಂಟರ್ಸ್ಟೇಟ್ ಸಮಸ್ಯೆನೂ ಆಗಿದೆ. ಬರೀ ಕರ್ನಾಟಕದಲ್ಲಿ ಬೆಳೀತಾರೆ, ಈಗ ಲಾಸ್ಟ್ ಟೈಮ್ ಮೈಸೂರಿನಲ್ಲಿ ಮಹಾರಾಷ್ಟ್ರದ ಪೊಲೀಸ್ನವರು ಬಂದು ಮೈಸೂರಲ್ಲಿ ರೇಡ್ ಮಾಡಿದ್ರು. ಅಂದ್ರೆ ಕನೆಕ್ಷನ್ ಮಹಾರಾಷ್ಟ್ರವಾಗಿದೆ. ಸೊ ಈ ಕಂಟ್ರೋಲ್ ಮಾಡಕ್ಕೆ ದಟ್ ಮೋರ್ ಇಂಪಾರ್ಟೆಂಟ್. ಲೋಕಲ್ ಅಷ್ಟೇ ಡೆಫಿನೆಟ್ಲಿ ನಾನು ಎಲ್ಲೂ ಇದು ಲೋಕಲ್ ಪ್ರಾಬ್ಲಮ್ ಇದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಡೆಫಿನೆಟ್ಲಿ ನಮಗೂ ಮಾಹಿತಿ ಇದೆ. ಆಲ್ರೆಡಿ ನಮ್ಮ ರೇಂಜ್ 5 ಜಿಲ್ಲೆಯಲ್ಲಿ ಕೆಲವು ಜಿಲ್ಲೆಗಳು ಈಗಾಗಲೇ ಬೇರೆ ರಾಜ್ಯಕ್ಕೆ ಹೋಗಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಕೆಲವು ಪ್ರಮುಖ ಪೆಡ್ಲರ್ಸ್ ಏನು ಬಿಜಾಪುರ ಆಗಿರ್ಬೋದು, ಬೆಳಗಾಂ, ಗದಗ ಈ ರೀತಿ ಬೇರೆ ರಾಜ್ಯದವರು ಸಪ್ಲೈ ಮಾಡ್ತಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಇದೆ. ಅವ್ರ ಬಗ್ಗೆ ನಾವು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ. ಕಂಟ್ರೋಲ್ ಮಾಡೋದು ಬರೀ ಪೊಲೀಸ್ ಇಲಾಖೆ ಕೆಲಸ. ಅಬಕಾರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ? ನಾವು 2 ವರ್ಷದಿಂದ ನೋಡ್ತಾ ಇದೀವಿ. ಅಬಕಾರಿ ಇಲಾಖೆಯಿಂದ ಯಾವುದೇ ಒಂದು ಯಾರು ಕೇಳ್ತಿದಾರೆ ಪ್ರಶ್ನೆ? ಎಲ್ಲಿದ್ದಾರೆ? ಓಕೆ, ಹೇಳಿ. ಅಬಕಾರಿ ಇಲಾಖೆ ಮಲ್ಕೊಂಡಿದೆ ನೋಡಿ, ನಾನು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೋದು. ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಕೇಸ್ಗಳನ್ನ ನಾವು ಮಾಡಿದೀವಿ. ಅದ್ರ ಜೊತೆಗೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಈಗಾಗಲೇ ನಾನು ಬಹಳ ಡಿಟೇಲ್ ಆಗಿ ಹೇಳಿದ್ದೀನಿ. ಬೇರೆ ಬೇರೆ ಇಲಾಖೆಯವ್ರ ಜೊತೆನೂ ಕೂಡ ನಾವು ಸೇರಿ ಅವ್ರದ್ದು ಒಂದು ಸಹಕಾರ ತಗೊಂಡು ಈ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ನಾವು ಅವ್ರದ್ದು ಅಸಿಸ್ಟೆನ್ಸ್ ಕೂಡ ತಗೊಳ್ತೀವಿ. ಈಗ ಪ್ರಮುಖವಾಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೋಡೆಕ್ಸ್ ಔಷಧಿಗಳನ್ನ ಮತ್ತು ಮಾತ್ರೆಗಳನ್ನ ಬರ್ತಾ ಇದ್ದಾರೆ. ಮೆಡಿಕಲ್ ಸ್ಟೋರ್ಗಳಿಗೆ ಅದು ನಮ್ಮಿಂದಾನು ಈಗಾಗಲೇ ಇದ್ರ ಬಗ್ಗೆ ಎಲ್ಲ ನಮ್ಮ ಆಫೀಸರ್ ತಿಳಿಸಿದೀವಿ. ಅದ್ರ ಜೊತೆಗೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಹೇಳಿದೆ ನಾನು, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೂಡ ಈ ನಮ್ಮ ಆಪರೇಷನ್ ರೈಸ್ ಅಡಿಯಲ್ಲಿ ಅವ್ರಿಗೂ ಕೂಡ ಪಾತ್ರ ಇದೆ. ಸೊ ಅವ್ರ ಜೊತೆನೂ ಈಗ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆನೂ ಮೀಟಿಂಗ್ ಅನ್ನ ಮಾಡಿ ಓವರ್ ದ ಕೌಂಟರ್ ಏನೇನು ಈ ರೀತಿ ಸೇಲ್ ಆಗ್ತಾ ಇದೆ ಅದನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ ಕ್ರಮ ಕೈಗೊಳ್ತೀವಿ. ಒಂದು ಆರೋಪ ಟ್ರಾಫಿಕ್ ಕ್ಯಾಮ್ ನಲ್ಲಿ ಹೋದಾಗ ಐ ಮೆಟ್ ಅ ಪರ್ಸನ್ ಫ್ರಮ್ ಉತ್ತರ ಪ್ರದೇಶ್ ಬಟ್ ವರ್ಕಿಂಗ್ ಇನ್ ಬೆಂಗಳೂರು. ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಕಡೆಯಿಂದ ನಮ್ಗೆ ಆರಾಮ ಸಿಕ್ಕಿದೆ. They know the traffic is right. He personally was purchasing from them. I heard that. He told me, but I have no evidence to prove that. But he said, when you are a traffic constable, there are particular traffic constables, or at a particular time when you will get drugs. I mean, this is told by the person who consumes it. So I have no evidence to prove it. So I will bring ಅದು ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ತರ್ತೀವಿ. Yeah, I can talk about Bijapur and num 5 ranges, 5 districts. But definitely ನೀವು ಹೇಳೋದು ಕೂಡ ದಿ ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ನಾವು ತಗೊಂಡ್ ಬರ್ತೀವಿ.
ಒಂದೊಂದು ಸಲಹೆ ಇಷ್ಟ ನಾವು ಏನಂದ್ರೆ ಸೋಷಿಯಲ್ ಮೀಡಿಯಾ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕೆಲವರು ಇದು ಆಗಿ ಕ್ವಿಟ್ ಮಾಡಿರ್ತಾರೆ, ಅವರಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. ನಾ ಯಾವ ತರ ಇದ್ದೆ ಮೊದಲು, ಈಗ ನಮ್ಗೆ Yes, it is a good suggestion. And definitely ಯಾರು ಹಿಂಗ ಎಡಿಕ್ಟ್ ಆಗಿ ಡಿ ಅಡಿಕ್ಷನ್ ಸೆಂಟರ್ ಇಂದ ಹೊರಗೆ ಬಂದು ಚೆನ್ನಾಗಿದ್ದಾರೆ ಅವರಿಂದನೂ ನಾವು ಕೆಲವೊಂದು ಸಣ್ಣ ಟಾಕ್ಸ್ ಕೊಡ್ತೀವಿ ನಾವು. ಎಸ್ ಡೆಫಿನೆಟ್ಲಿ. ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ಚಟುವಟಿಕೆಗಳು ಏನಾದ್ರು ಕಂಡು ಬಂದಿದ್ಯಾ SP ಅವರು? ಎನಿಥಿಂಗ್ ನೆಕ್ಸ್ಟ್? ಈಗ ಅದಕ್ಕೇನೆ ಈ ಎರಡನೇ ಹಂತದ ಕಾರ್ಯಕ್ರಮ ಏನಿದೆ ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಸ್ಕೂಲ್ ಅಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ ಸುತ್ತಮುತ್ತ ಪೊಕ್ಟ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು ತಂಬಾಕು ಅದನ್ನ ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲು, ಹೈಸ್ಕೂಲು, PUC ದೆನ್ ಡಿಗ್ರಿ, ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಹಂತದಲ್ಲಿ ನಾವು ಇವತ್ತು ಹೊಂದಿದ್ದನ್ನ ಕಾರ್ಯಾರಂಭ ಇವತ್ತಿನ ಕಾರ್ಯಕ್ರಮ. ಎರಡನೇ ಹಂತದಲ್ಲಿ ಎಲ್ಲಾ ಠಾಣಾ ಮಟ್ಟದಲ್ಲಿ, ಸೊ ಬೀಟ್ ಲೆವೆಲ್ದಲ್ಲಿ ಈ ಕಾರ್ಯಕ್ರಮ ಏನ್ ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. ಸೊ ಮೂರನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ ಮೂರನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನ್. ಇದುವರೆಗೆ ಯಾವ್ದು ಆ ರೀತಿ ಸ್ಕೂಲು ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾರ್ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲ್ ಮತ್ತೆ ಕಾಲೇಜ್ ಅಕ್ಕಪಕ್ಕ ಆಗ್ಲಿ ಅಥವಾ ಸ್ಟೂಡೆಂಟ್ಸಿಗಾಗ್ಲಿ ಸಿಕ್ಕಿದ್ದು ಬಂದಿಲ್ಲ. ಇಟ್ ಇಸ್ ಅ ಮೋರ್ ಆಫ್ ಏನು ಅಂತಂತಂದ್ರೆ, ಒಂದು ಅವರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿದ್ದು, ಎರಡನೇದ್ದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಮಾರೋರು ಸಿಕ್ಕಿದ್ದಾರೆ. ಯಾರೀಗ ನಾವು ನಾಂದೇಡ್ದಿಂದ ಲಾಸ್ಟ್ ಗೋಲ್ ಗುಂಬಜ್ದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ನನ್ನ ಲಿಂಕ್ ಸಿಕ್ಕಿದ್ದು ಹೊರ್ತಿಯಿಂದ ಹಿಡ್ಕೊಂಡಾಗ ಲಿಂಕ್ ಸಿಕ್ಕಿದ್ದು ನಾಂದೇಡು. ದಟ್ ಈಸ್ ಆಫ್ ದ ಚೈನ್ ಲಿಂಕ್ ಇಸ್ ದೇರ್. ಸೊ ಹಾಗಾಗಿ ಇಟ್ ಇಸ್ ಎ ಚೈನ್ ಲಿಂಕ್, ವಿ ಹ್ಯಾವ್ ಟು ಗೋ ಫಾರ್ ದ ಪೆಡ್ಲರ್ಸ್. ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕ್ಯಾಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಹಾಗಿದ್ದಾರೆ. ಸ್ಟೂಡೆಂಟ್ಸ್ಗೂ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಈ ಒಂದು ನಿಮ್ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕಾಗಿದ್ದು, ನಾವು ನೋಡಿದೀವಿ ಸಾಕಷ್ಟು ಗ್ರಾಮದಲ್ಲಿ ಅವರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದಾರೆ. ಈಗ ಹೋದ್ ವರ್ಷನೇ ನೀವು ಸೀಸ್ ಮಾಡಿದ್ರಿ ಒಂದು ಆಲ್ಮೋಸ್ಟ್ 338 kgs ಹೊಲದಲ್ಲಿ. ಸೊ ಈಗ ನಾವು ನಮ್ ಬೀಟ್ ವ್ಯವಸ್ಥೆ ಇದೆ, ನಮ್ ಬೀಟ್ ಸಿಬ್ಬಂದಿಗೆ ಹೇಳಿದೀವಿ ಆಯಾ ಹಳ್ಳಿಗೆ ಹೋದಾಗ ಇಂತ ಮಾಹಿತಿ ಕಲೆ ಹಾಕಕ್ಕೆ. ನಿಮ್ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೇನೆ, ಎಲ್ಲೆಲ್ಲಿ ಯಾರದೇ ಗ್ರಾಮದಲ್ಲಿ ಹಿಂಗ್ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SP ಅವ್ರಿಗೆ ಫೋನ್ ಮಾಡಿ, ಅಥವಾ ನಮ್ KSP ಆಪ್ ಇದೆ, KSP ಆಪ್ ಅಲ್ಲಿ ಡ್ರಗ್ಸ್ ಮಾಹಿತಿ ಕೊಡಕ್ಕೇನೆ ಒಂದ್ ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆಪ್ ಅಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕ್ವಿಕ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ವಾರ್ಡ್ ನಂಬರ್ 18ರಲ್ಲಿ ಬಿಸ್ನೆಸ್ ಗಾಂಜಾ ಈಗಾದ್ರೂ ಸೇಲ್ ಇದೆ ಸರ್. ಕಾಲೇಜುಗಳೆಲ್ಲ ಯಾವ್ದು ಇವತ್ತೇ ನಿಮ್ ಜೊತೆ ಪೊಲೀಸ್ ತಂಡ ಕಳಿಸ್ಕೊಡ್ತೀವಿ. ಈಗ ಇಲ್ಲಿ ನಗರದ ಸಿಕ್ಯಾಕ್ ಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆ, ಸಿಕ್ಯಾಕ್ ಶಿಕ್ಷಣ ಸಂಸ್ಥೆ ಅಂತ ಇದೆ. ಅಲ್ಲೇ ಕಾರ್ಯಕ್ರಮ ಇವತ್ತು ಮಾಡ್ತಾರೆ. ಅದ್ರ ಎದುರುಗಡೆನೆ ಒಂದು ಬಾರ್ ಇದೆ. ಕೇವಲ 50 ಫೀಟ್ ಲೈಸೆನ್ಸಿಂಗ್ ಅಥಾರಿಟಿ ಯಾರು ಬರ್ತಾರೆ? ಸೊ ಅದ್ರ ಬಗ್ಗೆ ಇದೆ. ಬೇರೆ ಕಡೆ ಹೇಳ್ತೀವಿ ಅವ್ರಿಗೆ ಎಕ್ಸೈಸ್ ಬ್ರಿಂಗ್ ಇಟ್ ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ನಮ್ಮಲ್ಲಿ ಜಾಸ್ತಿ ಇರೋದು ಗಾಂಜಾ ಅಲ್ಲ, ಎಕ್ಸ್ಟ್ರಸಿ UPD ಈಗ ಸದ್ಯಕ್ಕೆ ಅಂತ ಯಾವ್ದೋ ಇಲ್ಲಿ ಈ ಜಿಲ್ಲೆಯಲ್ಲಿ ಸೀಸ್ ಆಗಿಲ್ಲ. ಇದು ಮ್ಯಾಕ್ಸಿಮಮ್ ಗಾಂಜಾ. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।